कोतंबरी यहाँ लेने के लिए गया था, हमको पकड़ लिया ನೋಡಿ ಎಷ್ಟು ಚಂದ ಹೇಳ್ತಾರೋ ಅವ್ನು. ರಾತ್ರಿ ಒಂದಕ್ಕೆ ಎಲ್ಲರ ಕೊತ್ತಂಬರಿ ಸಿಗ್ತೈತನ್ರಿ, ಆ ಕೆ ಜಿ ಹಳ್ಳಿ ಒಳಗೆ ಹೇಳ್ತಿದ್ರು. ಅಂದ್ರೆ ಅವರಿಗೆ ಅಲ್ಪಸಂಖ್ಯಾತರು ಅಂದ್ರೇನು, ನಮ್ಮ ಸಂವಿಧಾನ ಪ್ರಕಾರನೇ ಅವನಿಗೂ ಅಷ್ಟೇ ನ್ಯಾಯ ಐತಿ, ನಮಗೂ ಐತಿ. ನೀವು ಪೊಲೀಸರು ಆ ಮಸೂತಿ ಮುಂದೆ ಹೋಗ್ಬೇಡ್ರಿ, ಈ ಮಸೂತಿ ಮುಂದೆ ಹೋಗ್ಬೇಡ್ರಿ ಅಂತ ನೀವು ರೆಸ್ಟ್ರಿಕ್ಷನ್ ಹಾಕಿದ್ರೆ ಮತ್ತೆ ಇದೇನು ಭಾರತ ದೇಶನಾಗ ಐತೋ ಏನು ಪಾಕಿಸ್ತಾನದಾಗ ಐತೋ? ಪೊಲೀಸ್ ಅಧಿಕಾರಿಗಳು ತಮ್ಮ ಕರ್ತವ್ಯವನ್ನು ಸರಿಯಾಗಿ ಮಾಡೋದು ಕಲೀರಿ. ಸರ್ಕಾರಗಳು ಬರ್ತಾವು ಹೋಗ್ತಾವು, ಏನೋ ನಮ್ಮ ಸರ್ಕಾರ ಹೇಳ್ತದ, CM ಹೇಳ್ತಾರೆ, ಅಮಾಯಕ ಜನರನ್ನ ಇದೇ ರೀತಿ. ಇವತ್ತು ನೋಡಿ ಪಾಪ ಎರಡು ಕಡೆ ನಾವು ಹೋಗಿದ್ವಿ, ಒಂದು ಕಲ್ಲು ಪೂರ್ತಿ ಇಂತಲ್ಲಿ ಒಳಗೆ ಸಿಕ್ಕಿದೆ ಇಷ್ಟು ದೊಡ್ಡದು. ಅಂದ್ರೆ ಎಷ್ಟು ಸ್ಪೀಡಲ್ಲೇ ಬಂದಿರ್ಬೋದು ಅದು ಕಲ್ಲು. ಇಲ್ಲಿ ಮೇಲೆ ಕರ್ನಾಟಕದಲ್ಲಿ ಯಾವ್ಯಾವ ಏರಿಯಾದಲ್ಲಿ ನಮ್ಮ ಹಿಂದೂ ಗಣಪತಿ ಇರ್ಬೋದು, ಯಾವುದೇ ಹೋದರೂ ಮೊದಲ ಮಸೂತಿಗಳನ್ನು ಚೆಕ್ ಮಾಡಬೇಕು, ಆ ಮಸೂತಿಗಳನ್ನು ಬ್ಯಾನ್ ಮಾಡಬೇಕು. ನೀವು ನಮ್ಮ ಮಾಡ್ತಿರಲ್ಲ, ಯಾವ್ದಾರು ನಮ್ಮ ದೇವಸ್ಥಾನದಿಂದ ಒಂದು ಕಲ್ಲು ಬಿದ್ದೈತಾನೆ ಭಾರತದಾಗ ಹೇಳ್ರಿ. ಇಡೀ ದೇಶದಲ್ಲಿ ಒಂದು ದೇವಸ್ಥಾನದಿಂದ ಹಿಂದೂಗಳು ಮುಸ್ಲಿಮರ ಕಾರ್ಯಕ್ರಮ ಕಲ್ಲು ಒಗದಾರ ಅಂತ ಒಂದು ಸಾಕ್ಷಿ ಹೇಳ್ರಿ. ಇವ್ರನ್ನ ಎಷ್ಟು ತಲೆ ಮ್ಯಾಗ ಕುಡಿಸ್ಕೊಂಡ್ರಿ. ಇನ್ನೂವರೆಗೆ ಅದು ಆ ಪಂಕ ಮಸೀದಿ ಅಧಿಕೃತ ಐತಿವಲ್ಲ ಅನ್ನೋಂಥದ್ದು ದಾಖಲೆ ನಿಮ್ಗೆ ಬಿಡುಗಡೆ ಮಾಡಿ. ಮದ್ದೂರಿನಲ್ಲಿ ಅವ್ರದ್ದು ಏನು ದಾಖಲೆನೇ ಇಲ್ಲ, ಎಲ್ಲ ಬೇಕಾಯ್ದೆಸ್ರಿ, ಯಾವುದೇ ಪರ್ಮಿಷನ್ ಇಲ್ಲ. ಅವ್ರಿಗೆ 24 ತಾಸು ಕರೆಂಟ್ ಕೊಡೋದು, 24 ತಾಸು ನೀರು ಕೊಡೋದು. ಮತ್ತು ಇಲ್ಲಿ ಅವನು ಒಬ್ಬ ಕಾಂಗ್ರೆಸ್ ಅಂತ ಲೀಡರು, ಅವ ಬಂದ್ರೆ SP DSP ಎದ್ದು ನಿಂದಿರ್ತಾ ಇರ್ತ ಸರ್ ಅಂತ ಇರ್ತ. ಒಬ್ಬ ಕ್ರಿಮಿನಲ್ ಮುಂದೆ ಪೊಲೀಸ್ ಇಲಾಖೆ ಈ ರೀತಿ ವರ್ತನೆ ಮಾಡಿದ್ರೆ ನಿಮ್ಮ ಭಯ ಹೆಂಗಿರ್ತದೆ ಪೊಲೀಸರದು? ನೋಡಿದ್ರೆ ನಡಗಬೇಕು. ಅದು ಬಿಟ್ಟು ನೀವು ಅಂತ ಯಾವೇ ಇರಲಿ, ಯಾವುದೇ ಪಾರ್ಟಿ ಅವೇನೋ ಪದಾಧಿಕಾರಿ ಅದ, ಅವನು ಮುಖ್ಯಮಂತ್ರಿಯಾ ಅಥವಾ ಜಿಲ್ಲಾ ಉಸ್ತುವಾರಿ ಮಂತ್ರಿಯಾ ಅಥವಾ ಯಾವುದಾದ್ರೂ MLA ಅಂಥವನಿಗೆ ನೀವು ಪೊಲೀಸ್ ಅಧಿಕಾರಿಗಳು ನೀವು ಗೌರವ ಕೊಡೋದು, ಮಾತಾಡೋದು, ಇದೇನಾಗ್ತದಂದ್ರೆ ನಮ್ಮ ಹಿಂದೂಗಳ ಕಾರ್ಯಕರ್ತರನ್ನು ಪ್ರಚೋದನೆ ಮಾಡ್ದಂಗೆ ಆಗ್ತದೆ. ನೀವು ಒಂದು ಸೈಡ್ ಆಗಿ ಬರೀ ಅವ್ರು ಹೇಳಿದ್ದನ್ನು ಕೇಳೋದಿಲ್ಲ, ಅವ್ರು ನೀವು ಕರೆದ ಶಾಂತಿ ಸಭೆಗೂ ಬರೋದಿಲ್ಲ. ಬರೀ ಹಿಂದೂಗಳನ್ನು ಕರಿತೀರಿ, ಅವ್ರು ಶಾಂತಿ ಸಭೆ ಬರಲಿ ಅಂದ್ರೆ ಆ್ಯಕ್ಷನ್ ತಗೋರಿ ಅವ್ರ ಮೇಲೆ. ಇದು ನಡೀದಿಲ್ಲ ಅಂತ ಹೇಳ್ರಿ. ನೀವು ಇದೇ ರೀತಿ ಉದ್ದಟತನ, ಇದೇ ರೀತಿ ನಿಮ್ಮ ಶಾಂತಿ ಹಿಂದೂಗಳಿಂದ ಭಂಗ ಆಗಿಲ್ಲ. ಏನಾದರೂ ಶಾಂತಿ ಭಂಗ ಆಗಿದ್ದು ಅವರಿಂದಲೇ, ಆ ಮಸೂತಿಯಿಂದಲೇ. ಕ್ರಮ ತಗೋಬೇಕಾಗಿದ್ದು ಅವ್ರ ಮೇಲೇ. ಹಿಂದೂಗಳ ಮೇಲೆ ಇದೇ ರೀತಿ ನೀವು ಪೊಲೀಸರು ಸುಮ್ಮನೆ ಅರೆಸ್ಟ್ ಮಾಡ್ತೀನಿ, ಪಾಪ ಅವ್ರು ರಾತ್ರಿ ಹೋಗಿ ಮನ್ಯಾಗ ಅವ್ರಿಗೆ ತಂದೆ ತಾಯಿಗೆ ಅಂಜಿಸ್ತೀನಿ, ಇದು ಬಿಡದೇ ಇದ್ದರೆ ಶಾಂತಿ ಆಗೋದಿಲ್ಲ. ಯಾರು ತಪ್ಪಿದಸ್ತರದಾರ, ನಮ್ಮಲ್ಲಿ ಯಾರು ತಪ್ಪು ಮಾಡಿದ್ರು ಅರೆಸ್ಟ್ ಮಾಡಿ. ಏನೂ ಮಾಡಲಾರ್ದವ್ರನಾಗ ಇವತ್ತು ಪಾಪ ಅವನು 3 ಕಡೆ ಕೈ ಮುರಿದದ ಒಬ್ಬಂದು. ನಿಮ್ಮ IPS ಅಧಿಕಾರಿಗಳು ಹೊಡಿತಾರಂದ್ರೂ ನೀವು ಮತ್ತೆ ಶಾಂತಿ ಹೇಳಕ್ಕೆ ಬರ್ತೀರಲ್ರಿ. ಇನ್ನು 2 ದಿವಸ ಇವ್ರಿಗೆ ಮುಲಾಜನಾಗ ನೀವು ಕೆಲಸ ಮಾಡೋರು ಈ ರೀತಿ. ಮತ್ತು ನೋಡ್ರಿ, ಇವತ್ತು ಬಸವೇಶ್ವರ ಮೂರ್ತಿ ಮತ್ತು ಶಿವಾಜಿ ಮಹಾರಾಜರ ಮೂರ್ತಿ ನೋಡಿ ಬಂದೀವಿ. ರಾಷ್ಟ್ರೀಯ ಹೆದ್ದಾರಿಗಳು ಒಳಗೆ ಸುಪ್ರೀಂ ಕೋರ್ಟ್ ಏನು ಹೇಳಿದೆ? ಸಾರ್ವಜನಿಕರಿಗೆ ಸಾರಿಗೆ ವ್ಯವಸ್ಥೆಗೆ ಯಾವುದೇ ರೀತಿ ತೊಂದರೆ ಆಗದಂತೆ ಮೂರ್ತಿ ಕೂಡಿಸ್ಲಿಕ್ಕೆ ಸುಪ್ರೀಂ ಕೋರ್ಟ್ನಲ್ಲಿ ಎಲ್ಲೂ ಸಹ ತಕರಾರಿಲ್ಲ. ನಾವು ವಿಜಾಪುರನಾಗ ಕೂಡಿಸಿವಲ್ಲ, ಸರ್ದಾರ್ ವಲ್ಲಭಭಾಯಿ ಪಟೇಲ್ ಸೆಂಟರ್ನಾಗ ಕೂಡಿಸಿ, ಬಬಲೇಶ್ವರ್ನಾಗ ಹಾಕಿದ್ರು, ಈಗ ವಲ್ಲಭಭಾಯಿ ಸರ್ಕಲ್ ಮಾಡಿ ವಲ್ಲಭಭಾಯಿ ಪಟೇಲ್ರ ಹೆಸರಿಟ್ಟಿವಿ. ನಮ್ಮ ಅಹಿಲಾಬಾಯಿ ಹೋಳ್ಕರ್ ಅವ್ರದ್ದು ಕೂಡಿಸಿ, ಅದು ರೋಡ್ ದಂಡಿ ಕೂಡಿಸಿದ್ದೀವಿ, ಅಲ್ಲಿ ಸ್ವಲ್ಪ ತೊಂದರೆ ಆಗಬಾರ್ದತ್ತೆ. ಮಹಾರಾಣಾ ಪ್ರತಾಪ್ರದ್ದು ಕೂಡಿಸಿವಿ 19 ಫೀಟ್ ಇದ್ದು. ಇದು ಹೆಂಗೆ ನಮ್ಮ ಶಿವಾಜಿ ಮಹಾರಾಜರದ ಹೆಂಗೆ BDAದ ಹೆಂಗೆ ಸೈಟ್ ಐತಲ್ಲ ಅಂತಲೇ BDAದ ಸರ್ಕಲ್ ಮಾಡಿ ಅದು ಕೂಡಿಸಿ. ನಿನ್ನೆ ಒಂದು 2 ದಿವಸದಿಂದನೇ ನಾನು 20 ಲಕ್ಷ ರೂಪಾಯಿ BDAದಿಂದ ಸರ್ಕಲ್ ಅಭಿವೃದ್ಧಿಗಾಗಿ ಭೂಮಿ ಪೂಜೆ ಮಾಡಿದ್ವಿ. ಸ್ವಾತಂತ್ರ್ಯ ವೀರ್ ಸಾವರ್ಕರ್ ಅವ್ರದ್ದು ಕೂಡಿಸಿವಿ ನಾವು ಬಿಜಾಪುರನ ಸೆಂಟರ್ನಾಗ ಕೂಡಿಸಿವಿ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರದ್ದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಮೊದಲು ಸಣ್ಣ ಮೂರ್ತಿ ಇದ್ವಿ, ಸುಮಾರು ಒಂದು 25 ಫುಟ್ ದೊಡ್ಡ ಮೂರ್ತಿ ಕೂಡಿಸಿ. ಸ್ಟೇಷನ್ ರೋಡ್ ಅಂತ ಹೆಸರಿತ್ತು, ಅದನ್ನು ತೆಗೆದೀಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾರ್ಗ ಅಂತೇಳಿ ಮಾಡಿ.
ಬಾಬು ಜಗಜೀವನ್ ರಾಮ್ ಸಲುವಾಗಿ ಪಾಪ ಎಷ್ಟೋ ದಿವಸದಿಂದ ದಲಿತರು ಜಗಜೀವನ್ ರಾಮ್ ಮೂರ್ತಿ ಆಗ್ಬೇಕಂತೀವಿ. ಅದನ್ನೂ ಒಂದು ಸೈನಿಕ್ ಸ್ಕೂಲ್ದ ಜಾಗ ಯಾವುದೂ ಸಾರ್ವಜನಿಕ ತೊಂದರೆ ಆಗೋ ಅಲ್ಲಿ ಕೂಡಿಸಿ. ನೀವು ಉದ್ದೇಶಪೂರ್ವಕವಾಗಿ ಶಿವಾಜಿ ಮಹಾರಾಜ ಮೂರ್ತಿಗೆ ಅಡ್ಡ ಹಾಕೋದು, ಕೆಲವೊಂದು ಸಮಾಜದಲ್ಲಿ ಎಲ್ಲ ಸಮಾಜದಲ್ಲಿ ಕೆಲವೊಂದು ಕಿಡಿಗೇಡಿಗಳು ಇದ್ದೇ ಇರ್ತಾರೆ. ಅವ್ರ ಮಾತಿಗೆ ಬೆಲೆ ಕೊಟ್ಟು ಅವೇನೋ ಯಾವನೋ ಒಬ್ಬ ಅರ್ಜಿ ಕೊಡ್ತಾನಂದ್ರೆ ಅರ್ಜಿ ನಾಳೆ ನಾನು ಒಂದು ಕೊಡ್ತೀನಿ, ಅದನ್ನೆಲ್ಲ ನೀವು ನಾಳೆ ಪಂಕ ಮಸೀದಿ ಶೋಧನೆ ಮಾಡ್ಬೇಕಂತ ಕೊಡ್ತೀನಿ, ಅದು ನಾಳೆ ಮಾಡ್ತೀರಿ SP ಅವರೇ? ಮಾಡಬೇಕಲ್ಲ. ಈಗ ಅಲ್ಲಿ ಕಲ್ಲು ಬರ್ತಾವು, ಚಪ್ಪಲಿ ಬರ್ತಾವು. ಒಬ್ಬ ಪೊಲೀಸಲ್ಲಿ ಒಳಗಿರೋವಂಥವ್ರು ಮಾಹಿತಿ ಕೊಡ್ತಾರೆ, ಒಳಗೆ ರಾಡ್ ಅದಾವು, ಅದಕ್ಕೆ ಭಯಪಟ್ಟವರು ಅವ್ರಿಗೆ ಗದ್ದಾ ತೂಟಿ ಹಿಡಿದು ಅಸ ಮತ್ ಕರೋ ಅಂತ ಹೇಳ್ತಾರೆ. ಇಲ್ಲಿ ಹಿಂದೂಗಳ ಮ್ಯಾಗೆ ಹೀನಾಯಗೂ ಹೊಡಿತಾರೆ. ನೀವು ಒನ್ ಸೈಡೆಡ್ ಈ ಪೊಲೀಸರ ಆ್ಯಕ್ಷನ್ನು ಮುಂದಿನ ದಿವಸದಲ್ಲಿ ಬಾಗಲಕೋಟೆ ಅಲ್ಲ, ಇಡೀ ರಾಜ್ಯದಲ್ಲಿ ಇದೊಂದು ದೊಡ್ಡ ಸಂಘರ್ಷಕ್ಕೆ ಹಾದಿ ಆಗ್ತದೆ. ಯಾಕಂದರೆ ಶಿವಾಜಿ ಮಹಾರಾಜರನ್ನ ಮೂರ್ತಿಗೆ ಅಪಮಾನ ಮಾಡಿದಂದ್ರೆ ನಮ್ಮ ಸಮಾಜ ಎಂದೂ ಒಪ್ಪೋದಿಲ್ಲ. ಯಾವುದೇ ಇರಲಿ, ಅದು ಸಂಗೊಳ್ಳಿ ರಾಯಣ್ಣ ಇರಲಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿರಲಿ, ಸಂತ ಕನಕದಾಸರದಿರಲಿ, ಇದನ್ನು ನಾವು ಇವತ್ತು ಬಂದೀವಿ. ನಾಳೆ ನಮ್ಮ ಎಲ್ಲ ಬಾಗಲಕೋಟೆ ನಾಗರಿಕರು ಅವ್ರನ್ನ ಬೇಡಿಕೆ ಇಟ್ಟಾರೆ. ಯಾರ್ಯಾರು ಆ ಮಸೂತಿಯ ಜಮಾತ್ನ ಮೆಂಬರ್ಗಳು ಅದಾರ, ಅಲ್ಲಿ ಏನು ಮೌಲ್ಯ ಅದಾನ ಅವ್ರನ್ನ ಅರೆಸ್ಟ್ ಮಾಡಿರಿ, ಅವ್ರ ಮ್ಯಾಗ ಗುಂಡಾ ಆ್ಯಕ್ಟ್ ಹಾಕ್ರಿ, ಅವ್ರ ಕಡೆಯಿಂದ ಬಾಯಿ ಬಿಡಿಸ್ರಿ. ಎಷ್ಟು ಮಂದಿಗೆ ಹೊಡೆದಿರಿ? ಆ್ಯಕ್ಷನ್ ತೊಗೊಂಡ್ರೆ ಸುಮ್ಮನೆ ಒಳಗೆ ಗುಂಡಿಸಿರಿ. ನೀವು ಬಿರಿಯಾನಿ ತಿನ್ನಿಸ್ಲಾಕತ್ತೀರಿ ಅವ್ರಿಗೆ, ಯಾಕಂದ್ರೆ ನಿಮ್ಮ ಮ್ಯಾಗಿನ ಪ್ರೆಷರ್ ಐತಿ. ಇದೇ ರೀತಿ ಪೊಲೀಸರು ಬರೀ ಆಡಳಿತ ಪಕ್ಷ ಮಾತು ಕೇಳ್ಕೊಂಡು ಹೋಗಿದ್ರೆ ಬಾಗಲಕೋಟೆಯಲ್ಲಿ ಶಾಂತಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ.